ರಾಮನಗರ ಡಿಸಿ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಫುಲ್ ಗರಂ ಹಾಕಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ನನ್ನ ಮೊಬೈಲ್ ಕರೆ ಸ್ವೀಕರಿಸಿಲ್ಲ ಅಂದಿದ್ದಾರೆ. ರಾಮನಗರ ಡಿಸಿ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ನನ್ನ ಮೊಬೈಲ್ ಕರೆ ಸ್ವೀಕರಿಸಿಲ್ಲ, ನನ್ನ ನಂಬರ್ ನೋಡಿದ ಕೂಡಲೇ ತೆಗೆಯೋದೇ ಇಲ್ಲ ಅಂತೆ. ನಿವೃತ್ತರಾದ್ರೂ ನೀವು ತಪ್ಪಿಸಿಕೊಳ್ಳಲು ಆಗಲ್ಲ. ರಾಮನಗರ ಡಿಸಿಗೆ ಮಾಜಿ ಸಿಎಂ ಎಚ್.ಡಿ.ಕೆ ವಾರ್ನಿಂಗ್ ನೀಡಿದ್ದಾರೆ. ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಿದ್ದೇನೆ, ಯಾರೋ ಒತ್ತಡ ಹೇರಿದ್ರು ಅಂತ ತಪ್ಪು ಮಾಡಿಬಿಡಬೇಡಿ ಅಂತ ಹೇಳಿದ್ದಾರೆ. ರಾಮನಗರ ಡಿಸಿ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿರುವಂಥದ್ದು. ಚಿತ್ರದುರ್ಗದ ಎಂಜಿನಿಯರ್ ಅಧಿಕಾರದಲ್ಲಿದ್ದಾಗ ಮಾಡಿದ ತಪ್ಪಿಗೆ ಈಗ ಜೈಲಿಗೆ ಹೋಗಿದ್ದಾರೆ. ಉದಾಹರಣೆ ಸಹಿತ ಈಗಿನ ರಾಮನಗರ ಡಿಸಿಗೆ ಎಚ್.ಡಿ.ಕೆ ವಾರ್ನಿಂಗ್ ಕೊಟ್ಟಿರುವಂಥದ್ದು. ಬೆಂಗಳೂರು ದಕ್ಷಿಣ ಡಿಸಿ ಆಗಿರುವ ಯುವ IPS ಯಶವಂತ್ ಗುರುಕರ್ ಇವರ ಫೋನ್ ಸ್ವೀಕರಿಸ್ತಿಲ್ವಂತೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ರೆ ಫೋನ್ ತೆಗಿತಿಲ್ಲ ಅಂತ ಈಗ ವಾರ್ನಿಂಗ್ ಕೊಟ್ಟಿದ್ದಾರೆ, ಗುಡುಗಿದ್ದಾರೆ. ರಾಮನಗರ ಡಿಸಿ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಫುಲ್ ಗರಂ ಆಗಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ನನ್ನ ಮೊಬೈಲ್ ಕರೆ ಸ್ವೀಕರಿಸಲ್ಲ, ನನ್ನ ನಂಬರ್ ನೋಡಿದ ಕೂಡಲೇ ತೆಗಿಯೋದೇ ಇಲ್ಲ. ಯಾಕೆ ಹೀಗೆ ಅನ್ನೋ ಪ್ರಶ್ನೆಗೆ ವಾರ್ನ್ ಮಾಡಿದ್ದಾರೆ. ನೀವು ನಿವೃತ್ತರಾದ್ರೂ ಕೂಡ, ರಿಟೈರ್ಡ್ ಆದ್ರೂ ಕೂಡ ನಮ್ಮಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ರಾಮನಗರ ಡಿಸಿಗೆ ಮಾಜಿ ಸಿಎಂ ಎಚ್.ಡಿ.ಕೆ ವಾರ್ನಿಂಗ್ ಕೊಟ್ಟಿರುವಂಥದ್ದು. ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಿದ್ದೇನೆ, ನಮ್ಮಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ನೀವು ರಿಟೈರ್ಡ್ ಆದ್ರೂ ಅಷ್ಟೇ, ಈಗ ಅಧಿಕಾರದಲ್ಲಿ ಇದ್ರೂ ಅಷ್ಟೇ, ಯಾರೋ ಏನೋ ಒತ್ತಡ ಹಾಕ್ತಾರೆ ಅಂತ ಹೆದರ್ಕೊಂಡು ನೀವು ಇಂಥ ತಪ್ಪನ್ನು ಮಾಡಕ್ ಹೋಗಬೇಡಿ ಅಂದಿದ್ದಾರೆ. ರಾಮನಗರ ಡಿಸಿ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ರು. ಚಿತ್ರದುರ್ಗದ ಇಂಜಿನಿಯರ್ ಅಧಿಕಾರದಲ್ಲಿದ್ದಾಗ ಮಾಡಿದಂತಹ ತಪ್ಪಿಗೆ ಈಗ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಬಂದಿದೆ ಅಂತ ಉದಾಹರಣೆ ಸಮೇತವಾಗಿ ರಾಮನಗರ ಡಿಸಿಗೆ ಎಚ್.ಡಿ.ಕೆ ವಾರ್ನ್ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಡಿಸಿ ಆಗಿರುವಂತಹ ಯುವ IPS ಯಶವಂತ್ ಗುರುಕರ್ ಅವರಿಗೆ ಈಗ ವಾರ್ನ್ ಮಾಡಿರುವಂಥದ್ದು. ನೀವು ನಿವೃತ್ತರಾದ್ರೂ ಅಷ್ಟೇ, ಅಧಿಕಾರದಲ್ಲಿ ಇದ್ರೂ ಅಷ್ಟೇ, ನಮ್ಮಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಹಿಂಗೆ ಒಬ್ರು ಚಿತ್ರದುರ್ಗದ ಇಂಜಿನಿಯರ್ ಅಧಿಕಾರದಲ್ಲಿದ್ದಾಗ ಮಾಡಿದಂತಹ ತಪ್ಪಿಗೆ ಈಗ ಜೈಲಿಗೆ ಹೋಗುವಂತಹ ಸಂದರ್ಭ ಬಂದಿದೆ. ನಿಮಗೆ ಎಚ್ಚರಿಕೆ ಕೊಡ್ತಿದ್ದೀನಿ, ನನ್ನ ಮೊಬೈಲ್ ಫೋನನ್ನು ನೀವು ತಗೊಳ್ಳೋದಿಲ್ಲ, ಕರೆ ಸ್ವೀಕಾರ ಮಾಡೋದಿಲ್ಲ. ನಿವೃತ್ತರಾದ್ರೂ ಕೂಡ ನಮ್ಮನ್ನ ತಪ್ಪಿಸಿಕೊಳ್ಳಕ್ಕಾಗಲ್ಲ. ನಿಮಗೆ ಎಚ್ಚರಿಕೆಯಿಂದ ಇರಿ, ನಾನು ಎಚ್ಚರಿಕೆ ಕೊಡ್ತಿದ್ದೇನೆ ಈಗ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರೋ ಒತ್ತಡ ಹೇರಿದ್ರು, ಎಲ್ಲಿಂದಲೋ ಒತ್ತಡ ಬಂತು ಅಂತ ಹಿಂಗೆಲ್ಲ ತಪ್ಪು ಮಾಡಕ್ಕೆ ಹೋಗಬೇಡಿ, ಪರಿಣಾಮವನ್ನು ಎದುರಿಸ್ತೀರಾ. ಹಾಗಾಗಿ ಎಚ್ಚರಿಕೆ ಕೊಡ್ತಿದ್ದೇನೆ. ನೀವು ನಿವೃತ್ತಿಯಲ್ಲಿದ್ದರೂ ಅಷ್ಟೇ, ನಿವೃತ್ತಿಯಲ್ಲಾದರೂ ಅಷ್ಟೇ, ನಮ್ಮಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ ನೀವು ಅನ್ನೋ ರೀತಿಯಲ್ಲಿ ಈಗ ಎಚ್.ಡಿ.ಕೆ ವಾರ್ನ್ ಮಾಡಿರುವಂಥದ್ದು IPS ಯಶವಂತ್ ಗುರುಕರ್ ಅವರಿಗೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಕರೆಯನ್ನು ಸ್ವೀಕಾರ ಮಾಡಿಲ್ಲ ಅನ್ನುವಂಥ ಒಂದು ಏನು ಘಟನೆ ಇದೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಗರಂ ಆಗಿದ್ದಾರೆ ಎಚ್.ಡಿ.ಕೆ. ಯಾಕೆ ಫೋನ್ ತೆಗಿತಿಲ್ಲ, ಯಾರು ಒತ್ತಡ ಇದೆ, ಯಾರೇ ಒತ್ತಡ ಹೇರಿದ್ರು ನೀವು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಒತ್ತಡ ಹೇರಿದ್ರು ಅಂತ ಈ ರೀತಿ ತಪ್ಪು ಮಾಡಕ್ಕೆ ಹೋಗಬೇಡಿ, ಮುಂದೆ ಇದರ ಪರಿಣಾಮವನ್ನು ಎದುರಿಸ್ತೀರಾ ಅಂತ ವಾರ್ನ್ ಮಾಡಿದ್ದಾರೆ.